ಪಂಚಮಶಾಲಿ ಲಿಂಗಾಯತರುಗಳು ಹೇಗೆ 2A ಬೇಕು ಅಂತ ಯಾಕೆ ಶುರು ಮಾಡಿದ್ರು? ಇವರು ನಿರಾಣಿಯವರು ಇದಾರಲ್ಲ, ಇವ್ರ ಅಣ್ಣ ಮುರುಗೇಶ್ ನಿರಾಣಿ, ಅವರು ಮಂತ್ರಿ ಮಂಡಲಕ್ಕೆ ಸೇರಿಸ್ಕೊಂಡಿರ್ಲಿಲ್ಲ. ಅವರು ಶುರು ಮಾಡಿದ್ರು 2A ಬೇಕು ಅಂತ. ಸರ್, ಇದು 30 ವರ್ಷದಿಂದ ಹೋರಾಟ ಇದೆ. ಕೂತ್ಕೊಳ್ಳಿ, ಆಮೇಲೆ 30 ವರ್ಷದಿಂದ 2A ರಾಜಕಾರಣಿನೇ ಕೇಶವ್ ಕೇಶವ್ ಹನುಮಂತ ಏನ್ರಿ ನೀವು ನಾರಾಯಣ ಸ್ವಾಮಿ ಕುತ್ಕೊಳ್ತಿಲ್ಲ ನೀನ ಇವ್ರೆ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಹೇಳಿ ಈ ತರ ನಡೆಸು ನೋಡ ಹೇಳ್ತಾನೆ. ಕುತ್ಕೊಳ್ತಾರ ನೀನ ಏನು ಬುದ್ಧಿ ಆಯ್ತಲ್ಲ ನಿನಗೆ? ಏನು ನಡುವಳಿ ಮುಖ್ಯಮಂತ್ರಿ ಕೊಡ್ರಿ, ಮುಖ್ಯಮಂತ್ರಿ ಮಾತಾಡಿ ನೋಡ್ರಿ, ಒಂದು ನಿಮಿಷ ಕೇಳಿ, ಎಲ್ಲೆಲ್ಲಿ ಕೇಳಿ. ಮಾನ್ಯ ಸಭಾಪತಿಗಳೇ, ಪ್ರಸಾದ ಕೇಳಿ. ಪ್ರಸಾದ್ ಸಭಾಪತಿಗಳೇ, ಅವ್ರು ಕೇಳ್ತಿರೋದು ಸ್ವಲ್ಪ ಇರ್ರಿ, ಸ್ವಲ್ಪ ಇರಿ ಕೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬುದ್ಧಿವಂತರು, ನಮ್ಮನ್ನು ಹೀಗೇಳಿ ದಾರಿ ತಪ್ಪಿಸಿ ನಮ್ಮನ್ನೇ ಡಿವೈಡ್ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಇದರಲ್ಲಿ ಬೇಕಾಗಿಲ್ಲ. ಈಗ ನೀವು ಕೊಡ್ತೀರಾ ಕೊಡಲ್ವಾ? ನೀವು ಉತ್ತರ ಕೊಡಿ. ನೀವು ಕೊಡ್ತೀರಾ ಕೊಡಿ, ಇಲ್ವಾ ಕೊಡಕ್ಕಾಗಲ್ಲ. ಸಭಾಪತಿಗಳೇ, ನೀವು ಕೊಡ್ತೀರಂದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ. ನೀವು ಅದನ್ನ ಉತ್ತರ ಕೊಡಿ. ಅದನ್ನ ಬಿಟ್ಟು ನಿಮ್ಗೆ ಮಂತ್ರಿ ಕೊಟ್ಟಿರ್ಲಿಲ್ಲ, ಅದಕ್ಕೆ ನೀವೆದ್ರಿ, ಇವರು ಸಿಕ್ಲಿಲ್ಲ, ಅದಕ್ಕೆ ಅವರು ಹೋರಾಟ ಮಾಡ್ತಿದ್ದಾರೆ. ಡಿವೈಡ್ ಮಾಡೋದು ಬೇಡ ಅಂದೆ. ಸರಿ, ಮುಖ್ಯಮಂತ್ರಿ ಅವ್ರ ಹೆಸರು ಬಿಟ್ಬಿಡಿ. ಈಗ ಅವ್ರ ಹೆಸರು ಬಿಟ್ಬಿಡಿ. ಮಾನ್ಯ, ನಾನು ಯಾರ ಹೆಸರು ಹೇಳಬೇಕು ಅಂತ ಹೇಳ್ತಾ ಇಲ್ಲ, ಬೇಡ ಹೆಸರು ಬೇಡ. ಏನ್ ನಡೆದಿದೆ ಅದನ್ನ ಹೇಳಿದೆ ಅಷ್ಟೇ.